ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಕೊಪ್ಪಳದಲ್ಲಿ ಕೊನೆಗೂ ಗವಿಮಠದ ಸ್ವಾಮೀಜಿ ಹೋರಾಟಕ್ಕೆ ಜಯ. ಬಲ್ಡೋಟ ಕಂಪನಿಯ ಹೊಸ ಕೈಗಾರಿಕಾ ಸ್ಥಾಪನೆಯ ಸಿದ್ಧತೆ ನಿಲ್ಲಿಸಿ, ಕೈಗಾರಿಕೆ ಸ್ಥಾಪನೆಯ ಎಲ್ಲ ಕಾರ್ಖಾನೆ ಸಿದ್ಧತೆಗಳನ್ನು ನಿಲ್ಲಿಸುವಂತೆ ಸಿಎಂ ಸೂಚನೆ ನೀಡಿದ್ದಾರೆ. ಬಿಎಸ್ಪಿಎಲ್ ಬಲ್ಡೋಟ ಕಾರ್ಖಾನೆ ನಿಲ್ಲಿಸದೆ ಹೋದರೆ ಜನ ಜಾನುವಾರುಗಳ ಮೇಲೆ ಪರಿಣಾಮ ಬೀರುತ್ತದೆ ಎನ್ನುವ ಸಲುವಾಗಿ ಗವಿಮಠದ ಶ್ರೀಗಳು ಸಭೆಯಲ್ಲಿ ಕಣ್ಣೀರಿಟ್ಟಿದ್ದರು. ಸಿಎಂ ಸಿದ್ದರಾಮಯ್ಯನವರು ಕೊಪ್ಪಳದ ಗವಿಮಠದ ಶ್ರೀಗಳ ಕಣ್ಣೀರಿಗೆ ಕರಗಿದ ರಾಜ್ಯ ಸರ್ಕಾರ, ರಾಜ್ಯ ಮುಖ್ಯ ಕಾರ್ಯದರ್ಶಿ, ಕೊಪ್ಪಳ ಡಿಸಿಗೆ ಸೂಚಿಸಿದ ಸಿಎಂ ಸಿದ್ದರಾಮಯ್ಯ ಕೊಪ್ಪಳ ಸಮೀಪದ ಬಿಎಸ್ಪಿಎಲ್ ಕೈಗಾರಿಕೆ ಸ್ಥಾಪಿಸದಂತೆ ಹೋರಾಟ ನಡೆದಿತ್ತು. ಕೊಪ್ಪಳ ಜಿಲ್ಲೆ ಹಾಲಿ ಮಾಜಿ ಶಾಸಕರು, ಸಚಿವರ ನಿಯೋಗ ಬಂದು ಸಿಎಂ ಭೇಟಿ ಮಾಡಿ ಗಮನ ಸೆಳೆದ ಹಿನ್ನೆಲೆಯಲ್ಲಿ ಕೊಪ್ಪಳದಲ್ಲಿ ಕೊನೆಗೂ ಗವಿಮಠದ ಶ್ರೀ ಸ್ವಾಮೀಜಿ ಹೋರಾಟಕ್ಕೆ ಜಯ. ಜೊತೆಗೆ ಕೊಪ್ಪಳದ ಎಲ್ಲ ರೈತ ಸಂಘಟನೆ ಪದಾಧಿಕಾರಿಗಳಿಗೆ ಜಯ ಸಿಕ್ಕಿತು ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಮಾಧ್ಯಮದ ಮೂಲಕ ಗವಿಮಠದ ಶ್ರೀಗಳಿಗೆ, ಸಿಎಂ ಸಿದ್ದರಾಮಯ್ಯನವರಿಗೆ, ಜಿಲ್ಲೆಯ ಎಲ್ಲ ರೈತ ಬಾಂಧವರಿಗೆ ಅಭಿನಂದನೆಗಳನ್ನು ತಿಳಿಸಿದರು. ಎಲ್ಲರೂ ಇಲ್ಲ, ಅದು ಫ್ಯಾಕ್ಟರಿ ಹೋಗೋ ಮಟ್ಟನು ಯಾರು ಇಲ್ಲ. 24-25 ಅಂತಿಲ್ಲ. ನೆಕ್ಸ್ಟ್ ಏನ್ ಮಾಡನ್ರಿ, ಅದಕ್ಕೊಂದೊಂದು ಇಂದು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ಸಹೋದರರಾಗಿರುವಂತಹ ಶಿವರಾಜ್ ತಂಗಡಗಿ ಅವರ ನೇತೃತ್ವದಲ್ಲಿ ಅವರ ಮನೆಯಲ್ಲಿ ಇಡೀ ಕೊಪ್ಪಳ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು, ಸಂಸದರು, ಮಾಜಿ ಸಂಸದರು, ಶಾಸಕರುಗಳು ಪಕ್ಷಾತೀತವಾಗಿ ಇವತ್ತು ನಾವೆಲ್ಲರೂ ಕೂಡ ಸೇರಿ ಕೊಪ್ಪಳ ನಗರದಲ್ಲಿ ಏನು ಕೆಲ ದಿನಗಳ ಹಿಂದೆ ನಡೆದಾಡುವ ದೇವರಾಗಿರುವಂತಹ ನಮ್ಮ ಕೊಪ್ಪಳ ಗವಿಮಠದ ಅಭಿನವ ಗವಿಶ್ರೀಗಳವರ ನೇತೃತ್ವದಲ್ಲಿ ಹೋರಾಟವನ್ನು ಮಾಡಿದ್ದೀವಿ. ಅದರ ಫಲವಾಗಿ, ಅದನ್ನು ಮುಂದುವರೆದ ಭಾಗವಾಗಿ ಇವತ್ತು ಶಿವರಾಜ್ ತಂಗಡಗಿ ಅವರ ಮನೆಯಲ್ಲಿ ಒಂದು ಸಭೆಯನ್ನು ಸೇರಿ ಎಲ್ಲರೂ ಕೂಡ ಒಕ್ಕೊರಲಿನಿಂದ ಯಾವುದೇ ಒಂದು ರೀತಿಯಲ್ಲಿ ಕೂಡ ಬಲ್ಡೋಟ ಸ್ಟೀಲ್ ಪ್ಲಾಂಟ್ ಕೊಪ್ಪಳದಲ್ಲಿ ನಿರ್ಮಾಣ ಆಗಬಾರದು, ಜನ ವಿರೋಧಿ ಒಂದು ಕೆಲಸ ಆಗಿರೋ ಕಾರಣ ಜನರ ಆರೋಗ್ಯದ ದೃಷ್ಟಿಯಿಂದ, ಕೊಪ್ಪಳ ನಗರದ ಒಂದು ನೈರ್ಮಲ್ಯದ ದೃಷ್ಟಿಯಿಂದ ಇವತ್ತೇನು ಎಲ್ಲರೂ ಕೂಡ ನಾವು ಸೇರಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರನ್ನ ನಾವೆಲ್ಲರೂ ಕೂಡ ಭೇಟಿ ಮಾಡಿದಾಗ ನಮ್ಮೆಲ್ಲರ ಮನವಿಯನ್ನ ಅವರು ಪರಿಗಣಿಸಿ ತಕ್ಷಣ ಜಿಲ್ಲಾಧಿಕಾರಿಗಳಿಗೆ ಅವರು ಫೋನ್ ಮಾಡಿ SP ಅವರನ್ನ ಒಂದೇ ಕ್ಷಣದಲ್ಲಿ ಜೊತೆಯಲ್ಲಿ ಕರ್ಕೊಂಡು ಹೋಗಿ ಆ ಕಾರ್ಖಾನೆಗೆ ಸಂಬಂಧಪಟ್ಟ ಎಲ್ಲ ಕೆಲಸ ಕಾರ್ಯಗಳನ್ನ ಸ್ಥಗಿತಗೊಳಿಸಿ, ಯಾವುದೇ ಕಾರಣಕ್ಕೂ ಕೂಡ ಒಂದು ಕೆಲಸ ಕೂಡ ಅಲ್ಲಿ ಮುಂದುವರಿಬಾರದು, ಇದು ಜನವಿರೋಧಿ ಕಾರ್ಖಾನೆ ಆಗಿದೆ ಅನ್ನುವಂಥ ಒಂದು ಮಾತನ್ನು ಹೇಳಿ ಅವರು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಏನು ಆದೇಶವನ್ನು ಕೊಟ್ಟಿದ್ದಾರೆ. ಇಡೀ ಕೊಪ್ಪಳ ಜಿಲ್ಲೆಯ ಮಹಾಜನತೆಯ ಪರವಾಗಿ, ಕೊಪ್ಪಳ ನಗರದ ಎಲ್ಲ ಮಹಾಜನತೆಯ ಪರವಾಗಿ ಮತ್ತು ಎಲ್ಲ ಜನಪ್ರತಿನಿಧಿಗಳ ಪರವಾಗಿ ಮುಖ್ಯಮಂತ್ರಿಗಳಿಗೆ ಒಂದು ಹೃದಯಪೂರ್ವಕ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ನಾವಲ್ಲಿ ಸಲ್ಲಿಸಿದ್ದೇವೆ. ಮತ್ತು ಎಲ್ಲ ಮಾಧ್ಯಮ ಸ್ನೇಹಿತರು ಕೂಡ ಈ ವಿಷಯವನ್ನ ಗಮನಿಸಿ ಎಲ್ಲ ಜನರ ದೃಷ್ಟಿಗೆ, ಮುಖ್ಯಮಂತ್ರಿಗಳ ಕಾರ್ಯವನ್ನ ಜನರ ದೃಷ್ಟಿಗೆ ತಗೊಂಡು ಬರುವಂತ ಒಂದು ಕೆಲಸ ಆಗಬೇಕು ಅಂತ ಹೇಳಿ ನನ್ನ ಮನವಿ. ಕೊಪ್ಪಳದಲ್ಲಿ ಬಲ್ಡೋಟ ಕಾರ್ಖಾನೆ ಒಂದು ಬಂದ್ ಮಾಡ್ಬೇಕಂತೇಳಿ ಗವಿಸಿದ್ದೇಶ್ವರ ಶ್ರೀಗಳು ಅವರ ನೇತೃತ್ವದೊಳಗೆ ದೊಡ್ಡ ಮಟ್ಟದ ಒಂದು ಹೋರಾಟ, ಎಲ್ಲ ಒಂದು 25ರಲ್ಲಿ ಒಂದು 200 ಸಂಘಟನೆ ಎಲ್ಲದರ ಸೇರ್ಕೊಂಡು ಒಂದು ದೊಡ್ಡ ಹೋರಾಟ ಮಾಡಿದ್ವಿ. ಆ ಹೋರಾಟ ಪ್ರತಿಫಲವಾಗಿ ಇವತ್ತು ಏನು ಮುಖ್ಯಮಂತ್ರಿ ಅವರು ಈಗ ಅದನ್ನು ಬಂದ್ ಮಾಡಿರಿ, ಶೀಘ್ರದಲ್ಲಿ ಅದು ಜನರಿಗೆ, ಕೊಪ್ಪಳ ಜಿಲ್ಲಾ ಜನರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಅವರು ಶೀಘ್ರದಲ್ಲಿ DC ಅವರಿಗೆ ಒಂದು ಪ್ರತ್ಯೇಕ ಸಲ್ಲಿಸಿ ಅವ್ರು ಬಂದ್ ಮಾಡೋಕ್ಕೆ ಅವ್ರಿಗೆ ಒಂದು ಆದೇಶ ಕೊಟ್ಟು ಇದು ಮಾಡಿದರು. ಅದೇ ಥರನಾಗಿ ನಮ್ಮ ಹೋರಾಟ ಆದ ತಕ್ಷಣವೇ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಶಾಸಕರು, ಮಾಜಿ ಶಾಸಕರು, ಹಾಲಿ ಶಾಸಕರು ಎಲ್ಲ ಸೇರ್ಕೊಂಡು ಒಂದು ವಿವಿಧ ಪಕ್ಷ, ಆ ಪಕ್ಷ ಈ ಪಕ್ಷ ಅನ್ಲಾರ್ದೇ ಅವರೆಲ್ಲರೂ ಒಂದು ಜನರು, ನಮ್ಮ ಜಿಲ್ಲೆ ಜನರು ಉಳಿಸೋ ಸಲುವಾಗಿ ಅವರೊಂದು ಸಭೆ ಮಾಡಿ ಮುಖ್ಯಮಂತ್ರಿ ಅವರು ಭೇಟಿಯಾಗಿ ಅವ್ರ ಮನವಿ ಸಲ್ಲಿಸಿ ಅದು ಒಂದು ಅನುಕೂಲತೆ ಮಾಡಿ ನಮ್ಮ ಜಿಲ್ಲೆಯಲ್ಲಿ ಕಾರ್ಖಾನೆ ಬಂದ್ ಮಾಡೋಂಥ ವ್ಯವಸ್ಥೆ ಆಗಿದೆ. ಅವ್ರಿಗೂ ಕೂಡ ಇವತ್ತು ನಮ್ಮ ಜಿಲ್ಲೆ ಎಲ್ಲ ಶಾಸಕರಿಗೆ, ಮಾಜಿ
ಶಾಸಕರಿಗೆ ವಿಧಾನಸಭಾ ಪರಿಷತ್ ನಾಯಕರಿಗೂ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ಆ ಬಂದು ಆಗಿದ್ದ ಪರವಾಗಿ. ಹಾಗೂ ನಮ್ಮ ಶ್ರೀಗಳಿಗೂ ನಾನು ಅದ್ರ ಜೊತೆಯಲ್ಲಿ ಅವ್ರಿಗೂ ಮನವಿ ಸಲ್ಲಿಸ್ತೀನಿ. ಮೊದಲು ಯಾಕಂದರೆ ಶ್ರೀಗಳು ಅದ್ರ ನೇತೃತ್ವದೊಳಗೆ ಎಲ್ಲ ರೈತರು ಒಂದು ಒಗ್ಗೂಡಿಸಿ ಒಂದು ಹೋರಾಟ ಮಾಡಿದ್ದಕ್ಕೆ ಅವ್ರಿಗೂ ಒಂದು ಧನ್ಯವಾದಗಳು. ಮುಖ್ಯಮಂತ್ರಿಗಳಿಗೂ ಒಂದು ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಇದೇ ಥರನಾಗಿ ಈಗ ಮುಂದೆ ಈ ಕಾರ್ಖಾನೆ ಅಂತ ಏನದವು ಮುಂದೆ ನಮ್ಗೆ ಇದ್ದ ಕಾರ್ಖಾನೆ ಸಾಕಾಗೈತಿ. ಮುಂದೆ ಯಾವ ಕಾರ್ಖಾನೆನೂ ಇನ್ನು ಮುಂದೆ ನಮ್ಮ ಜಿಲ್ಲೆಗೆ ತರಬಾರ್ದು. ಈಗ ಅದೇ ಥರನಾಗಿ ಈಗ ಏನು ಕಂಪ್ನಿ ಉಂಟು ಪವರ್ ಕಂಪ್ನಿ ಬರಕತ್ತೇವು, ಕರೆಂಟಿನ ಕಂಪ್ ಬರಕತ್ತೇವು, 410 kV 420 kV ಕರೆಂಟ್ ಕಂಬ ಹಾಕತ್ತಾರೆ. ಅದಕ್ಕೆ ಸತ್ಯ ಇವತ್ತು ಒಂದು ದಾರಿ ತೊಗೊಳೋದು, ಅದಕ್ಕೆ ಕಂಬ ಹಾಕಕ್ಕೆ ಜಾಗ ಭೂಮಿ ತೊಗೊಳೋದು, ಫಲವತ್ತಾದ ಭೂಮಿ ತೊಗೊಂಡು ರೈತರನ್ನ ಹಾಳು ಮಾಡಕತ್ತಾರೆ. ಅನ್ನ ಹಾಕಂದು ರೈತರನ್ನ ಹಾಳು ಮಾಡಿದ್ರೆ ಮುಂದೆ ಇವತ್ತು ತುತ್ತು ಅನ್ನ ಸಹಿತ ನಮ್ಮ ಜಿಲ್ಲೆಯಲ್ಲೇ ಸಿಗದಂತಾಗುತ್ತೆ. ಹಾಗಾಗಿ ನಾವು ಮುಂದೆ ಯಾವುದಕ್ಕೂ ಕೊಟ್ಟಿರೋದು ಸಹಿತ ರದ್ದು ಮಾಡಬೇಕು. ಮುಂದೆ ಯಾವುದೋ ಪರ್ಮಿಷನ್ ರಾಜ್ಯ ಸರ್ಕಾರ ಆಯ್ತು ಕೇಂದ್ರ ಸರ್ಕಾರ ಆಯ್ತು ಕೊಡಬಾರ್ದು ಅಂತೇಳಿ ಈ ಮಾಧ್ಯಮ ಮೂಲಕ ನಾನು ಒಂದು ಅಭಿನಂದನೆ ರೈತರ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರು ಈ ಮನವಿ ಮಾಡ್ಕೊಂಡಿದ್ದೀನಿ ಮಾಧ್ಯಮ ಮೂಲಕ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.